ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಬರ್ಲಿ ಜೋಶೋ. ಇಲ್ಲ ಆಕ್ಚುಲಿ ನಿಜಕ್ಕೂ ಜನಗಳಿಗೆ ನಮ್ ಶೂಟಿಂಗ್ ಹೆಂಗಾಗುತ್ತೆ ಅಥವಾ ಯಾವ್ದಾದ್ರು ಮಕ್ಕಡೆ ಮಲಗಿರೋ ಸ್ಕಿಟ್ ಟೈಮ್ ಅಲ್ಲಿ ಜಡ್ಜಸ್ ನಿಜವಾಗ್ಲೂ ಮನ್ಸಿಂದ ಏನ್ ಹೇಳಿರ್ತಾರೆ ಇದೆಲ್ಲ ನೋಡ್ಬೇಕು ಅಂತಂದ್ರೆ ಈ ಆಂಕ್ ನೋಡಿದ್ರೆ ಸಾಕು ಕಂಪ್ಲೀಟ್ ಗೊತ್ತಾಗುತ್ತೆ. ಸೂಪರ್ ಭರ್ಜರಿಯಾಗಿ ನಕ್ಕದ್ವಿ ನಾವಂತೂ. ಸೊ ಎನಿವೆ ಜಡ್ಜಸ್ ಎಷ್ಟು ಎಂಜಾಯ್ ಮಾಡಿದ್ರು ಅಂತ ಕೇಳೋಣ. ಬಟ್ರೆ ಹೇಗಿತ್ತಿದು? ಆಕ್ಚುಲಿ ನನಗೆ ನನ್ನ ಮುಖ ಕಂಡ್ರೆ ಆಗಲ್ಲ, ನನ್ಗೊಂಥರ ಸಿಟ್ಟು ಬರ್ತಾ ಇರುತ್ತೆ ಕನ್ನಡಿ ನೋಡ್ಕೊಂಡ್ರೆ. ಅವನು ರಘು ಬಂದಾಗ ಏನ್ ಮಾಡ್ತಾನ ಅಂತ ಹೇಳಿ ನಾನು ಸುಮ್ಮನೆ ಇದ್ದೆ. ಬಟ್ ಬಿಗಿನಿಂಗ್ ಇಂದ ಎಂಡ್ ವರೆಗೂ ಅವ್ನು ಸುಮ್ಮನೆ ಇದ್ದು ನಾನು ಮರ್ಯಾದೆ ಕಾಪಾಡ್ಬಿಟ್ಟೆ ಕಣ. ನಮ್ಗೆ ಎಲ್ಲಾ ಪ್ರೇಕ್ಷಕರಿಗಿಂತ ಜಾಸ್ತಿ ಕುತೂಹಲ ಇದ್ರಲ್ಲಿ ಇತ್ತು, ನಮ್ದೆಲ್ಲ ಏನೇನ್ ಮಾಡ್ತಾರೆ ಇವರು ಅಂತ. ನನ್ ಪೋರ್ಷನ್ ರಘು ಮಾಡಿದ್ದು, ಮಂಥನ ರಕ್ಷಿತ್ ಅವ್ರ ಪೋರ್ಷನ್ ಮಾಡಿದ್ದು ಇಂಟ್ರೆಸ್ಟಿಂಗ್ ಆಗಿತ್ತು, ಪ್ರಯತ್ನ ಇತ್ತು. ಬಟ್ ಈ ನನ್ನ ಮಗ ಪ್ರಯತ್ನ ಮೀರಿ ಹೋಗ್ಬಿಟ್ಟ ಕಣಮ್ಮನು. ಪ್ರಯತ್ನ ಪಡೋದ್ ಬೇರೆ, ಅಟೆಂಪ್ಟು ಅದಕ್ಕೊಂದು ಮಾರ್ಕ್ಸ್ ಇರುತ್ತೆ, ಒಂದ್ ಖುಷಿ ಇರುತ್ತೆ. ಅದನ್ನ ಮೀರಿ ಹೋಗೋದಿದೆಯಲ್ಲ, ಅದು ಜಗ್ಗಣ್ಣ ನಡ್ಗೆ ಮಾಡ್ಬಿಟ್ಟ ಕಣ ಅವನು. ತುಂಬಾ ಕಷ್ಟ. ಆಮೇಲೆ ಜಗ್ಗಣ್ಣ ನನಗ್ ಗೊತ್ತಿದ್ದಂಗೆ ಇಂಥವ್ರು ಮಿಮಿಕ್ರಿ ಮಾಡಲ್ಲ ಅಂತಿಲ್ಲ, ಇದು ಅದ್ರ ರಕ್ತದಲ್ಲೇ ಇರ್ಬೇಕು. ಅಭಿಜಾತ ಕಲಾವಿದ್ರು ಅಂತ ಕರೀತಾರೆ, ಅದಿದೆ ಕಣಮ್ಮನು. ನೀನ್ ಕಲಾವಿದನು. ಅವನು ವಿಜಯ್ ಶೆಟ್ಟಿ ಬಂದ, ಇವನು ಕನ್ಫ್ಯೂಸ್ ಆಗೋಯ್ತು ನಮಗೆ, ಅಷ್ಟು ಚಂದ ಮಾಡ್ದ ಅವನು. ಇವನು ಪ್ಯಾಕು ಬ್ರಿಲಿಯಂಟ್ ಆಗಿ ಮಾಡ್ದ ಕಣ ಆನಂದ್. ಆಮೇಲೆ ಹೈಲೈಟ್ ಬಂದು ರಾಜು. ಅವನು ಒಂದೇ ಒಂದು ಡೈಲಾಗ್ ಇಲ್ಲದೆ ರಾಜು ಗೆದ್ಕೊಂಬಿಟ್ಟ. ಹೌದು, ಗಡ್ಡಪ್ಪನ ಪೋರ್ಷನ್ ಚೆನ್ನಾಗಿತ್ತು. ಇನ್ನು ಕಂಟೆಸ್ಟೆಂಟ್ಗಳು ಅವ್ರವ್ರದ್ದು ಅದು ಅದರಲ್ಲಿ ಎಷ್ಟು ಮಜಾ ಇದೆ ಅಂದ್ರೆ ಎಷ್ಟು ರಸಹೀನವಾಗಿ ಮಾಡ್ತಾರೆ ಅಂತ ಅದನ್ನ ನಾವು ಒಪ್ಕೊಂಡಿದ್ದಾರೆ ನೋಡು. ಬರೆಯೋರು ಒಪ್ಕೊಂಡಿದ್ದಾರೆ, ಶರಣ ಒಪ್ಕೊಂಡಿದ್ದಾನೆ. ಶರಣ ವೇದಿಕೆಗೆ ಬರ, ಇಲ್ಲಿ ಮರ್ಯಾದೆ ತೆಗೆನ. ಟೆಕ್ನಿಕಲ್ ಟೀಮ್ಗೆ ಇದನ್ನ ಮಾಡೋದಕ್ಕೆ ಬಿಡೋಷ್ಟೊಂದು ಸ್ಪೋರ್ಟಿವಿಟಿ ಇದೆ. ಆಕ್ಚುಲಿ ಅವ್ರದ್ದೇ ಮರ್ಯಾದೆ ಹೋಗೋದು ಇದು. ನಮ್ಮ ಸಣ್ಣ ಚಿಕ್ಕ ತಪ್ಪುಗಳೇ ಹೈಲೈಟ್ ಆಯ್ತಲ್ಲಿ. ನಾನು ಹಿಂಗ್ ಮಾಡ್ತೀನ ಎಲ್ಲ ಹೊಗೆ ಬಂದಾಗ ನನಗೆ ಅನ್ನಿಸ್ತು. ಪ್ರೇಕ್ಷಕನಿಗೆ ಇನ್ನೇನ್ ಬೇಕು, ಏನೋ ಒಂದು ಚಿಕ್ಕದ ಹೊಸ್ತು ಕೊಟ್ಟರು ಸಾಕದು. ಆ ಹೊಸ್ತು ಕೊಡ್ತೀವಿ ಪ್ರತಿ ವಾರ. ಅದು ಪ್ರೀ ಫಿನಾಲೆ ಟೈಮಲ್ಲಿ ಇಷ್ಟೊಂದು ಹೊಸ್ತು ಕೊಟ್ಟಿದ್ದೀರಲ್ಲ, ಇನ್ನೊಂದು ಸ್ವಲ್ಪ ಜನ ಇಲ್ಲಿ ಕುಂತವ್ರು ಬಂದ್ಬಿಟ್ಟು ಅದ್ರಲ್ಲಿ ಮುಗಿಸೇ ಬಿಡೋದು ಪ್ರೋಗ್ರಾಮ್. ಅಷ್ಟು ಚೆನ್ನಾಗಿ ಮಾಡಿದ್ರಿ, ಎಲ್ಲರದ್ದು ಕೆಲಸ ಚೆನ್ನಾಗಿದ್ದು. ಥ್ಯಾಂಕ್ ಯು. ಓಕೆ, ರಕ್ಷಿತಾಂಬೆ. ಲತಾ ಬಿದ್ಬಿಟ್ಲು ನೋಡ್ರು, ಐ ಡೋಂಟ್ ನೋ ಹೆಂಗೆ, ಬಟ್ ರಾಜು ತುಂಬಾ ಸೂಟ್ ಆಗುತ್ತೆ ಅದು. ಗೊತ್ತಿಲ್ಲ ಹೇಗೆ. ತೀರುಂಡ ರಘು ಔಟ್ ಆಫ್ ದಿ ರೆಕಾರ್ಡ್ ಬಂದೆ. ಒರಿಜಿನಲ್ ಕ್ಯಾರೆಕ್ಟರ್ ಬೇಜಾರ್ ಮಾಡ್ಕೊಂತ ಇದೆ, ಕಮ್ಮಿ ಮಾಡ್ರಪ್ಪ. ನಂಗೆ ಲತನ್ ತುಂಬಾ, ರಾಜು ಸರ್ ತುಂಬಾ ಚೆನ್ನಾಗಿ ಮಾಡಿದ್ರು. ಅದು ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಹಿತೇಶ ಸೂಪರ್ ಅಂದಾಗ ನಿಜವಾಗ್ಲೂ ಆನಂದ್ ಹೇಳ್ದಂಗೆ ಇತ್ತು ನನಗೆ. ಸೋ ಗುಡ್ ಇತ್ತು, ಸಕಲ ಮಾಡಿದ. ಮನು ಬಗ್ಗೆ ಏನು ಹೇಳಲಿ ನಾನು, ಸೋ ಬ್ಲಡಿ ಟ್ಯಾಲೆಂಟೆಡ್. ನಾನು ಯೂಶ್ವಲಿ ಎಲ್ಲಾರ್ಗು ಇಮಿಟೇಟ್ ಮಾಡೋದು ಸ್ವಲ್ಪ ಇಟ್ಸ್ ಈಸಿಯರ್. ಜಗ್ಗೇಶ್ ಸರ್ಗೆ ಏನು ಕಷ್ಟ ಅಂತೀನಂದ್ರೆ, ಜಗ್ಗೇಶ್ ಸರ್ ತರ ಅವ್ರ ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು, ಅವ್ರು ಮಾತಾಡೋ ರೀತಿ ಇರ್ಬೋದು, ಅವ್ರು ಮಿಮಿಕ್ ಮಾಡೋ ರೀತಿ ಇರ್ಬೋದು, ಅವ್ರು ಬೇರೆಯವ್ರಿಗೆ ಮಿಮಿಕ್ ಮಾಡೋ ರೀತಿ ಇರ್ಬೋದು, ಎವ್ರಿಥಿಂಗ್ ನನ್ಗೆ ಪರ್ಫೆಕ್ಟ್ ಅನ್ಸಿದ್ದು ಮನು ಈ ವೇದಿಕೆ. ಸೂಪರ್. ನನಗೆ ವಿಜಯ್ ಶೆಟ್ಟಿಗೆ ಯಾವಾಗ ಅಷ್ಟು ಕೂದಲು ಬಂತು ಅಂತ ನನಗೆ ಒಂದು ಡೌಟ್ ಶುರು ಆಗ್ಬಿಟ್ಟಿತ್ತು. ಅವ್ರಿಗೆ ನೋಡಿ ನಡೆಯೋದು ಪರ್ಫೆಕ್ಟ್ ಹಂಗೆ ಇತ್ತು. ವಿಶ್ವ ತುಂಬಾ ಚೆನ್ನಾಗಿ ಮಾಡಿದೆ ನೀನು. ಮಂಥನ ಆ್ಯಂಡ್ ರಘು, ನನಗೆ ಮತ್ತೆ ಯೋಗರಾಜ್ ಭಟ್ ಸರ್ಗೆ ಇರೋ ಬಾಂಡ್ ಇದೆ ಅಲ್ಲ, ಇಲ್ಲಿ ಏನೇನೋ ಪೋಲಿ ಕವನಗಳೆಲ್ಲ ಬರಿತಾ ಇರ್ತಾರೆ ಇವ್ರ ಮಧ್ಯದಲ್ಲಿ, ನಮಗ್ ಬೋರ್ ಆಗ್ತಾ ಇದ್ರೆ. ನಾನು ಅವ್ರಿಬ್ರಿಗೆ ನೋಡ್ತಾ ಇದ್ದೆ, ಅಯ್ಯೋ ದೇವ್ರೆ ಈ ಕಡೆ ಆದ್ರೂ ನೋಡು ಮಂಥನ ಈ ಕಡೆ ನೋಡು ಅಂತ. ಬಟ್ ಕಂಟಿನ್ಯೂಸ್ ಆಗಿ ಇಬ್ರು ರಘು ಆ್ಯಂಡ್ ಮಂಥನ ಕಂಟಿನ್ಯೂಸ್ಲಿ ಟಾಕಿಂಗ್. ಮೇ ಬಿ ನಾನು ಯೋಗರಾಜ್ ಭಟ್ರು ಹಿಂಗೆ ಮಾತಾಡ್ತಾ ಇರ್ತೀವಿ, ರಘು ನೀನು ಯೋಗರಾಜ್ ಭಟ್ ಸರ್ದು ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವೆರಿ ವೆರಿ ಗುಡ್ ಜಾಬ್. ಮಂಥನ ಆಲ್ಸೋ ಡಿಡ್ ಅ ವೆರಿ ಗುಡ್ ಜಾಬ್. ಸ್ವಲ್ಪ ಸ್ಕ್ರೀಚ್ ಮಾಡಿ ಮಾತಾಡಿದೆ, ನಾನು ಅಷ್ಟು ಸ್ಕ್ರೀಚ್ ಮಾಡಿ ಮಾತಾಡಿದ್ರೆ ಖಂಡಿತವಾಗ್ಲೂ ಕಡಿಮೆ ಮಾಡಬೇಕು ಅನಿಸ್ತು ನನಗೆ. ಬಟ್ ಐ ಲೈಕ್ ಯು ಆಲ್ಸೋ. ನಂಗೆ ಪ್ರತಿಯೊಬ್ರು ಅವ್ರವ್ರ ಪಾತ್ರವನ್ನ ತುಂಬಾ ನೀಟಾಗಿ ಮಾಡಿದ್ರು. ಈ ಆನಂದನ್ ಟಚ್ ಅಪ್ ವೆರಿ ವೆರಿ ಗುಡ್ ಕ್ಯಾರೆಕ್ಟರ್. ಚಿದಂಬರ ಏನ್ ಚೆನ್ನಾಗಿ ಮಾಡ್ದ ಅವನು. ನಂಗೆ ಗೊತ್ತಿಲ್ಲ ಇದು ನಾನು ಬರೋದ್ ಮುಂಚೆ ಹಿಂಗೆ ಆಡ್ತಿರ್ತಾರ ಅವ್ರಿಬ್ರು ಅಂತ, ಬಟ್ ಅವ್ನು ಮಾಡಿದ್ ನನ್ಗೆ ಇಷ್ಟ ಆಯ್ತು. ಚಿದಂಬರ ವೆರಿ ವೆರಿ ಗುಡ್ ಜಾಬ್. I really like it. Thank you, boys and girls. Really, really good act. Thank you, guys. Fantastic. Okay, yes. ಆ್ಯಕ್ಚುಲಿ ಚೆನ್ನಾಗಿ ಮಾಡ್ದ ಅವನು. ಥ್ಯಾಂಕ್ ಯು ಸರ್. ಚೆನ್ನಾಗಿ ಭಾಳ ಅಂದರೆ ಇಮಿಟೇಷನ್ ಅನ್ನೋದು ಏನು ಅಂತಂದರೆ ಸ್ವಲ್ಪ ಅಬ್ಸರ್ವೆಂಟ್ ಆಗಿ ಹೈಲೈಟ್ ಆಗಿರುವಂಥದ್ದನ್ನು ಆಯ್ಕೆ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಆಯ್ಕೆ ಮಾಡ್ಕೊಂಡ ಅವನು. ಮತ್ತು ಎಲ್ಲರೂ ಅಷ್ಟೇ, ಬೆಟ್ರ್ ಪಾರ್ಟ್ ಮಾಡಿದ್ದು ಅವನು ಹಂಗೆ ಆಯ್ಕೆ ಮಾಡ್ಕೊಂಡ. ಈ ಅಮ್ಮಂದು ಎಲ್ಲ ವಿಷಯನೂ ಆಕೆನೂ ಅಷ್ಟೇ ತುಂಬ ಆಯ್ಕೆ ಮಾಡೋದು. ಎಲ್ಲದಕ್ಕಿಂತ ತುಂಬ ನನಗೆ ಖುಷಿ ಕೊಟ್ಟಿದ್ದು ಯಾವುದು ಅಂದರೆ, ಇವ್ರು ಅಸ್ಟೆಂಟ್ ರೋಲ್ನ ಮಾಡೋ ರಾಜಣ್ಣ
ಅವಮ್ಮ ಮೇಲ್ ಮಾತ್ರ ನಕ್ಕಿರ್ತಾಳೆ ಅಂತ, ಒಳಗಡೆ ಬಾಯಿ ಮುನ್ನಾಕ ಇವಂತ ಮುಖ ಮುಚ್ಚ ಅಂತ ಡೆಫಿನೆಟ್ ಬೈಕೊಂಡಿರ್ತಾಳೆ. ಚಾಲೆಂಜ್ ಮಾಡ್ತೀನಿ ಬೈಕೊಂಡಿರ್ತಾಳೆ. ಒಟ್ಟಾರೆ ಎಂಡಿಂಗ್ಗೆ ಎಂಥ ಬ್ಯೂಟಿಫುಲ್ ಆಕ್ಟ್ ಗೊತ್ತಾಯ್ತು. ಬ್ಯೂಟಿಫುಲ್. ತಾಳ್ಮೆಯಿಂದ ಕುತ್ಕೊಂಡು ನೋಡ್ಬಿಟ್ರೆ ಚೆನ್ನಾಗಿತ್ತು, ಭಾಳ ಎಕ್ಸ್ಟ್ರಾರ್ಡನರಿ ಆಗಿತ್ತು. ನಾನು ಇವತ್ತು ಹೇಳ್ತೀನಿ 100% ದಿಸ್ ಆರ್ ಆಲ್ ಫೈನ್ ಟ್ಯೂನ್ಡ್ ಆರ್ಟಿಸ್ಟ್. ಸೂಪರ್. ಇವತ್ತು ರಿಯಲ್ ಆಗಿ ನಿಮ್ಮನ್ನೆಲ್ಲ ತಯಾರು ಮಾಡಿದ್ರಲ್ಲ, ಈ ZTV ಮತ್ತು ಈ ತಂಡ, ಈ ತಂದೆದಿರು ಸಮಾನ, ನಿಮ್ಮ ಮೆಂಟರ್ಸ್ ನಿಜವಾಗೂ ಇವತ್ತು ಕಾಲರ್ನ ಹಿಂಗೆ ಎತ್ತಿರ್ತಾರೆ. ಅಬ್ಬಾ, ನಾವು ಅದ್ಭುತವಾದಂಥ ಕಲಾವಿದರನ್ನ ಈ ವೇದಿಕೆ ಮೇಲೆ ನಾವು ರೆಡಿ ಮಾಡಿದ್ದೀವಿ. ನಿಮ್ಮನ್ನು ಯಾರು ತಯಾರು ಮಾಡಿದ್ರು, ಯಾರು ಅವಕಾಶ ಕೊಟ್ಟರು, ಯಾವ ಸ್ಟೇಜ್ ಮೇಲೆ ನಿಲ್ಲಿಸಿದ್ರು, ಯಾರು ನಿಮ್ಮನ್ನ ಒಂದು ಕಲ್ಪನೆ ಕಂಡ್ರು, ನಮಗಂತೂ ಗೊತ್ತಿಲ್ಲ. ನೀವು ಯಾರು ಅನ್ನೋದು ಗೊತ್ತಿಲ್ಲ ನಮ್ಗೆ. ನೀವು ಇಲ್ಲಿ ಬಂದಾಗ ಗೊತ್ತು ನಮ್ಗೆ, ನೀವು ಆ್ಯಕ್ಟ್ ಮಾಡಿದಾಗ ನಮಗೆ ಗೊತ್ತು. ಅವನೊಂದು ಆ್ಯಕ್ಟ್ಗೆ ನಾವು ಮಾರ್ಕ್ಸ್ ಬಂದಾಗ ನೀವು ನಮಗೆ ಗೊತ್ತು ಅಷ್ಟೇ. ಇಲ್ಲಿ ಬರೋಕ್ಕೆ ಮುಂಚೆ ನೀವು ನಿಮ್ಮ ಟ್ಯಾಲೆಂಟು ಗೊತ್ತಿದ್ದೆ ಇಲ್ಲಿ ಕರ್ಕೊಂಬಂದಂಥವ್ರು, ಇಲ್ಲಿ ನಿಲ್ಲಿಸಿದಂಥವ್ರು, ಅವ್ರಿಗೆ ತುಂಬ ಖುಷಿ ಕೊಟ್ರಿ, ಹೆಮ್ಮೆ ಕೊಟ್ರಿ, ಆನಂದ ಕೊಟ್ರಿ. ಜೈ ಬೊಂಬಾಟ್. ಯಾಕೆ ತುಂಬ ಎಕ್ಸ್ಟ್ರಾರ್ಡನರಿ. ಸೂಪರ್ 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 ಸೂಪರ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ನಮ್ಮ ಏನಿದು ಸೆಮಿಫಿನಾಲೆ ಅಂತ ಮಾಡಿ ಫಿನಾಲೆಗೆ ಹೋಗ್ತಾ ಇದೀವೋ, ಇದೊಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಈ ಒಂದು ಆಕ್ಟ್ ನಿಜಕ್ಕೂ ಈ ಇಡೀ ಸೀಸನ್ಗೆ ಒಂದು ಸಾರ್ಥಕತೆ ಕೊಡ್ತು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ, ಖಂಡಿತ ಉತ್ಪ್ರೇಕ್ಷೆ ಇಲ್ಲ. ಅಂತ ಒಂದು ಆಕ್ಟ್ ನ ಕೊಟ್ಟಂತ ಎಂಟೈರ್ ಆರ್ಟಿಸ್ಟ್ ಬಳಗ, ಮೆಂಟರ್ಸ್, ಡೈರೆಕ್ಟರ್, ಆಲ್ ಎವ್ರಿಬಡಿ, ಒನ್ ಅಂಡ್ ಆಲ್, ಎಲ್ರಿಗೂ ಹೃದಯಪೂರ್ವಕವಾದಂತ ಧನ್ಯವಾದಗಳು. ಸೂಪರ್ ಸೂಪರ್ ಫಂಟಾಸ್ಟಿಕ್. ಸೊ ಇದಕ್ಕೆ ಜಡ್ಜಸ್ ನಿಮ್ಮ ಫೀಲ್, ಐ ಥಿಂಕ್ ಆಲ್ರೆಡಿ ಆಕ್ಟ್ ಅಲ್ಲೇನೆ ಓಕೆ, ಸೂಪರ್ ಫಂಟಾಸ್ಟಿಕ್ ಆಗಿತ್ತು ಇದೊಂದು ಆಕ್ಟು. ಶೇಕ್ ಗೆಟಪ್ ಅಲ್ಲಿ ಬಂದು ಏನಪ್ಪ ಅವಳಿಗಳು ನಿಮ್ದು. ಸೊ ನೋಡೋಣ ಜಡ್ಜಸ್ ಏನ್ ಹೇಳಿದ್ರು ಅಂದ್ಬಿಟ್ಟು ಅಂತ ಹೇಳಿ ಬಿಟ್ರೆ ಏನ್ ಅನ್ಸ್ತು ನಿಮ್ಗೆ, ಕಾನ್ಸೆಪ್ಟ್ ಏನ್ ಅನ್ಸ್ತು? ಎಲ್ಲರೂ ಪ್ರೂವ್ ಆಗಿರೋ ಆರ್ಟಿಸ್ಟ್ಗಳೇ. ಒಬ್ಬೊಬ್ರು ನಾವು ತುಂಬಾ ಇಷ್ಟಪಡ್ತೀವಿ. ಗಜನ್ ಪೋರ್ಷನ್ ಚಿಕ್ಕದಾಗಿದ್ರು ಚೊಕ್ಕದಾಗಿತ್ತು. ಸೂರಿ, ನಾನು ಮತ್ತೆ ಹೇಳಿ ಕೇಳಿ ರಕ್ಷಿತ್ ಅವರ ಸುಪುತ್ರ, ಅವನು ಫುಲ್ಲು ಮಜಾ ಕೊಟ್ಟರು. ಇನ್ನು ರಾಕೇಶನ್ನ ನಾನಾಗಲಿ ಅಥವಾ ರಕ್ಷಿತ್ ಅವರಿರಲಿ, ಜಗ್ಗಣ್ಣ ಆಗಲಿ, ಮೊದಲಿಂದ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸ್ಬಿಟ್ಟಿದ್ದೀವಿ ನಿನ್ನ. ಇನ್ನು ಮನು ಕೋಳಿ ಕಳ್ಳ ಅವನ ಕೆಲಸನ ಮಾಡೋದು ಕಲ್ತ್ಬಿಟ್ಟಿದ್ದಾನೆ. ವಿಶ್ವ ಬಟ್ಟೆ ಕ್ಯಾರಿ ಮಾಡೋದು, ದನಿ ಕ್ಯಾರಿ ಮಾಡೋದು, ಅದು ಒಂದೊಂದೇ ಡೈಲಾಗ್ 100 ಸತಿ ಹೇಳೋದೆಲ್ಲ ಕಲ್ತು ಭಾರಿ ಕಳೆ ಕಟ್ಸೋದು ಕಲ್ತಿದೆ. ಒಟ್ಟಲ್ಲಿ ಇವರ ಎಲ್ಲರದ್ದು ಇಂಡಿವಿಜುವಲಿ ತುಂಬಾ ಪರ್ಫಾರ್ಮಿಂಗ್ ಎಬಿಲಿಟಿ ಇರೋ ಟೀಮ್ ಇದು. ಅಚ್ಚುಕಟ್ಟಾದ ನಾಟಕ. ಥ್ಯಾಂಕ್ ಯು. ಫಂಟಾಸ್ಟಿಕ್ ಫಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹೇಳಿ ದೊಡ್ಡಣ್ಣ, ನಾನು ಕಳ್ಳ ಮಳ್ಳ ಅಂತ ಒಂದು ಪಿಕ್ಚರ್, ಒಂದು ಸೀಕ್ವೆನ್ಸ್ ಇದು. ಹೌದು, ಸಿಲ್ಸಿಲೆ ಫಿಲ್ಫಿಲೆ. ಅದು ಏನಂದ್ರೆ ಅವನು ದುಬೈ ಶೇಖ್ ತರ ಬಂದ್ಬಿಟ್ಟು ದೊಂಗ ಶೆಟ್ಟಿ ಅಂತ ಒಬ್ಬ ಇರ್ತಾನೆ, ಅವನಿಗೆ ಯಾಮಾರಿಸುವಂಥದ್ದು. ಮೈಸೂರಲ್ಲಿ ಎಲ್ಲೋ ಒಂದು ಹಳೆ ಬಿದ್ದೋಗಿರೋ ಜಾಗದಲ್ಲಿ ಮಾಡಿದ್ವಿ ನಾವು. ಅದರಲ್ಲಿ ದೊಡ್ಡಣ್ಣ ಪಾತ್ರ ಹಿಂಗೆ ಇದ್ದಿದ್ದು. ಇವ್ರು ಆ್ಯಕ್ಚುಲಿ ಆ ಥರ ದುಬೈ ಒಂಥರ ಆ್ಯಕ್ಟ್ ಮಾಡಿಕೊಂಡು ತುಂಬ ಎಕ್ಸ್ಟ್ರಾರ್ಡನರಿ ಮಾಡಿದ. ಅದರಲ್ಲಿ ಯಾವ ಪೋರ್ಷನ್ ನಂಗೆ ತುಂಬ ಇಷ್ಟ ಆಗಿತ್ತು ಅಂದರೆ, ಗೋಡೆಗೆ ಅಲ್ಲಿ ಥರ ಕಚ್ಕೊಂಡಿರ್ತಾನೆ ಇವನು ಬಂದಿದ್ದ ತಕ್ಷಣ ಫ್ರೆಂಡ್ ಬಂದಾಗ. ಆ ಸೀಕ್ವೆನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಒಂಥರ ತಮಾಷೆ ಆ್ಯಕ್ಟ್, ತುಂಬ ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಸೂಪರ್. ಓಕೆ ಮೇಡಮ್ ತುಂಬ ಎಂಜಾಯ್ ಮಾಡೋದ್ರಿಂದ ಬಜಾರ್ ಅವರೇ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ.